ನಾವು ಗೂಗಲ್ ಅಲ್ಲಿ ನೋಡೇ ಇದನ್ನೆಲ್ಲ ಬರ್ಕ ಬಂದಿರೋದು. ನಾವು ಗೂಗಲ್ ಅಲ್ಲಿ ನೋಡೇ ಇದನ್ನೆಲ್ಲ ಬರ್ಕ ಬಂದಿರೋದು. ನಾವು ಗೂಗಲ್ ಅಲ್ಲಿ ನೋಡೇ ಇದನ್ನೆಲ್ಲ ಬರ್ಕ ಬಂದಿರೋದು. ಸಾಲ ಇದೆ ಮಾನ್ಯ ಅಧ್ಯಕ್ಷರೇ, ಸಾಲ ಇದೆ ಮಾನ್ಯ ಅಧ್ಯಕ್ಷರೇ. ನೀವು ಒಂದ್ 3-4 ದಿವಸ ನಮ್ ಸರ್ಕಾರನ ಬಹಳ ಟಿವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಇದ್ ಮಾಡ್ಬಿಟ್ಟಿದಿರಿ. ಟಿವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಇದ್ ಮಾಡ್ಬಿಟ್ಟಿದಿರಿ. ನಾವೇನು ಇವರಲ್ಲ, ನಾವು ತಿಳ್ಕೊಂಬಂದೇ ಹೇಳ್ತಾ ಇರೋದು. ನಾವು ಗೂಗಲ್ ಅಲ್ಲಿ ನೋಡೇ ಇದನ್ನೆಲ್ಲ ಬರ್ಕ ಬಂದಿರೋದು. ಇದನ್ನ 1,50,000 ಕಂಟಿನ್ಯೂ ಮಾಡಿ. ವಿಶ್ವನಾಥ್ ಮಾತಾಡ್ಬೇಕು, ನೀವು ಕಂಟಿನ್ಯೂ ಮಾಡಿ. ಹೌದು, ಇನ್ನು ಅಲ್ಲಿ ಏನಾದ್ರೂ ಸುಳ್ಳು ಪ್ರಿಂಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ಹೌದತ್ರ ನಮಗೆ ಅಲ್ಲಿ ಇದ್ದಂತ ವರದಿನ ತಂದು ಇಲ್ಲಿ ಹೇಳೋದು ನಮ್ ಕರ್ತವ್ಯ. ಒಂದು ಸ್ಟಡಿ ಮಾಡಿ ತಂದು ಆಮೇಲೆ 4-6 ಜನ ತಜ್ಞರನ್ನ ತಿಳ್ಕೊಂಡು ಎಲ್ಲಾ ಇದು ಮಾಡ್ಕೊಂಡು ಬಂದು ಹೇಳ್ತಕ್ಕಂಥದ್ದು 1,50,000 ರೂಪಾಯಿ ಫಾರ್ ಹೆಡ್ ಇವತ್ತು ತೆರಿಗೆ ಇದೆ ಭಾರತ ದೇಶದಲ್ಲಿ ಅಂತಕ್ಕಂಥದ್ದನ್ನ ದೃಢಪಡಿಸ್ತಾ ಇದೆ. ಸಾಲ ಅದೇನೆ, ಸಾಲ ಇದೆ ಮಾನ್ಯ ಅಧ್ಯಕ್ಷರೇ. ಇಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅವರು ಬಂದು 13 ವರ್ಷ ಆಯ್ತು. 13 ವರ್ಷದಲ್ಲಿ 1,61,000 ಲಕ್ಷ ಕೋಟಿ ಅವರು ಸಾಲ ಮಾಡಿದ್ದಾರೆ. ಸಿದ್ದರಾಮಣ್ಣರೊಬ್ಬರೇ ಸಾಲ ಮಾಡಿಲ್ಲ. ಸಾಲ ಮಾಡ್ಯಾರೆ ಅಂತಿರಲ್ಲ. ಈಗ ಈ ಸಾರಿ 17,000 ಕೋಟಿಗೆ ಹೆಚ್ಚೆ ಮಾಡಿದ್ದಾರೆ. 53 ಲಕ್ಷ ಕೋಟಿ ಇತ್ತು, ಈಗ ಹೋಗಿದೆ. ಈಗ ನೀವು ಅದಕ್ಕೆ ರೀಸನ್ಸ್ ಕೊಡಿ. ನಾವು ನವಭಾರತ ಕಟ್ತಾ ಇದೀವಿ ಅಂತ ಕೊಡಿ. ಅದು ಏನೇನ್ ಕೊಡ್ತಿರೋ ಕೊಟ್ಕೊಳ್ಳಿ, ನಾವೇನು ಅದಕ್ಕೆ ಬೇಡ ಅನ್ನಲ್ಲ. ನಾವು ಡಿಸಿಪ್ಲಿನ್ ಅಲ್ಲಿ ಇದೀವಿ, ನಾವು ಡಿಸಿಪ್ಲಿನ್ ಉಲ್ಲಂಘನೆ ಮಾಡಿಲ್ಲ, ನಾವು ಕರೆಕ್ಟ್ ಆಗಿದ್ದೀವಿ, ಅದ್ರೊಳಗೆ ಲಿಮಿಟ್ ಒಳಗಿದೀವಿ. ಲಿಮಿಟ್ ಮೀರಿರೋ ನೀವು ಈಗ ಸ್ವಲ್ಪ ಮುಗಿಸ್ಬಿಡ್ತೀವಿ. ಬೊಮ್ಮಾಯಿ ಅವರ ಸರ್ಕಾರ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದ್ 3-4 ದಿವಸ ನಮ್ ಸರ್ಕಾರನ ಬಹಳ ಟಿವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಇದ್ ಮಾಡ್ಬಿಟ್ಟಿದಿರಿ. ಅದಕ್ಕೆ ನಾವು ನಮ್ಮ ಇದನ್ನು ಡಿಪೆಂಡ್ ಮಾಡ್ಕೋಬೇಕಲ್ಲ ನಮ್ ಸರ್ಕಾರನ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ, ಬೊಮ್ಮಾಯಿ ಅವರ ಸರ್ಕಾರ ಬಿಟ್ಟು ಹೋಗ್ಬೇಕಾರೆ 5,22,000 ಕೋಟಿ ಸಾಲ ಬಿಟ್ಟೋದು ಬೊಮ್ಮಾಯಿ ಅವರು. 5,22,000 ಕೋಟಿ ಎಷ್ಟು? 1918ನೇ ಇಸ್ವಿ, 1923ನೇ ಇಸ್ವಿ, 23ನೇ ಇಸ್ವಿಗೆ. ಈಗ ಎಷ್ಟಾಯ್ತು ಹೇಳ್ತೀನಿ, ಅದನ್ನೇ ಏನ್ ಮುಚ್ಕೊಳಕ್ ಆಗತ್ತಾ? ಪಬ್ಲಿಕ್ ಬಂದಿರಲ್ಲ. ಈಗ ಎಷ್ಟಾಯ್ತು ಅಂತ ಅದನ್ನು ಹೇಳ್ತೀನಿ ನಾನು. ಈಗ ಎಷ್ಟಾಗಿದೆ ಸರ್? ಒಂದ್ ಸ್ವಲ್ಪ ಕಡಿಮೆ ಮಾತಾಡ. ಸಿದ್ದರಾಮಣ್ಣ ಅವರ ಸರ್ಕಾರ ಮುಗಿಯುವಾಗ 218 ಕೋಟಿ ಬಿಟ್ಟೋಯಿತು ಸಾಲನ. ಬೊಮ್ಮಾಯಿ ಅವ್ರ ಸರ್ಕಾರಕ್ಕೆ ಅದು 5,22,000 ಕೋಟಿಗೆ ಹೋಯ್ತು. ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿರಿ, ನಾನು ಹೇಳಕ್ ಬರಕಲ್ಲ. 282 ಕೋಟಿ ಎಕ್ಸಸ್ ಆಯ್ತು. ಸಿದ್ದರಾಮಣ್ಣ ಹೋಗಿ ಮಾಡೇನೆ, ಸಿದ್ದರಾಮಣ್ಣ ಹೋಗಿ ಸಾಲ ಮಾಡೀನಿ ಅಂತೇಳಿ ರಾಜ್ಯದ ಜನ ತುಂಬಾ ಏನಪ್ಪ ಸಿದ್ದರಾಮಣ್ಣ ಸಾಲ ಮಾಡಿ ಅವ್ನ ಮನೆ ತುಂಬಿಕೊಳ್ಳೋದೇನಪ್ಪ ಅನ್ನೋ ಭಾವನೆ ಬರಂಗೆ ನಿಜವಾಗ್ಲೂ ನಮ್ಮನೇಲಿ ಎಲ್ಲ ಕೇಳ್ತಾರೆ, ಇದೇನಪ್ಪ ಇಷ್ಟೊಂದು ಸಾಲ ಮಾಡಿಬಿಟ್ರು, ಯಾಕೆ ಸಾಲ ಮಾಡಿರು ಅಂತಾರೆ. ತಿಳ್ಕೋಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದನ್ನ ನೀವು ಈ 5 ವರ್ಷದಲ್ಲಿ 282 ಲಕ್ಷ ಕೋಟಿ ಸಾಲನ ಮಾಡಿ ಹೋಗಿದ್ದಾರೆ. ಇವತ್ತು ಅಲ್ಲಲ್ಲ, ಸ್ಟೇಟ್ ಇಂದಿದು. ಬೊಮ್ಮಾಯಿ ಅವ್ರದ್ದು ಹೇಳಿದ್ರೆ ಸ್ಟೇಟ್ ಅಲ್ವಾ? ಬೊಮ್ಮಾಯಿ ಅವರು ಬಿಜೆಪಿ ಸರ್ಕಾರದಲ್ಲಿ 115%
ಆಗಿತ್ತು ಅವ್ರು ಮಾಡಿದ ಸಾಲ. ಈಗ ಸಿದ್ದರಾಮಣ್ಣ ಮಾಡಿರೋದು 57% ಆಗಿದೆ. ನೀವು ಇದನ್ನ ತೆಗೆದು ನೋಡಿ. ಆಗ ಬಜೆಟ್ ಗಾತ್ರ ಎಷ್ಟಿತ್ತು, ಈಗ ಸಿದ್ದರಾಮಣ್ಣ ಮಾಡಿರ್ತಕ್ಕಂಥ ಬಜೆಟ್ಟಿನ ಗಾತ್ರ ಎಷ್ಟಾಗಿದೆ, ಬಜೆಟ್ಟಿನ ವ್ಯವಸ್ಥೆ ಏನಾಗಿದೆ, ಇದೆಲ್ಲನೂ ನಾವು ಸ್ವಲ್ಪ ರಾಜಕೀಯವಾಗಿ ಟೀಕೆ ಮಾಡೋದು ಸ್ವಾಭಾವಿಕ. ಆದ್ರೆ ಟೀಕೆ ಮಾಡೋದು ಅಸತ್ಯಗಳನ್ನ ಜನತೆಗೆ ಹೋಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ಮಾಡ್ತಾ ಇದ್ದೆ. ಆಮೇಲೆ ಆಯ್ತು ಅಧ್ಯಕ್ಷರೇ, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಾನು ಅಷ್ಟು ಜನದ ರಾಜ್ಯಗಳ ಉದಾಹರಣೆಯನ್ನು ನಾನು ಕೊಡ್ತೀನಿ. ಫೈನಾನ್ಸಿಯಲ್ ಸ್ಟ್ರಕ್ಚರ್ಸ್ ಹೆಂಗಿಟ್ಟಿದ್ದಾರೆ,